ಹಾಯ್ ಹಲೋ ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನು ಗೊತ್ತಾ, ನಾನಿವತ್ತು ನಮ್ಮ ಊರಿಗೆ ಹೋಗೋಣ ಅಂತ ಹೋಗ್ತಾಯಿದ್ದೀನಿ. ಊರಬ್ಬ, ಹಾಗಾಗಿ ಇವತ್ತು ಬೇಗ ಎದ್ದು ಎಲ್ಲ ಕೆಲಸ ಮುಗಿಸಿ ಆಫೀಸ್ಗೆ ಹೋಗ್ತಾಯಿದ್ದೀನಿ. ಇವಾಗ ಅಲ್ಲಿಂದ ಬಂದು ಮಧ್ಯಾಹ್ನ ಊರಿಗೆ ಓಡೋಣ ಅಂತ ಆಫೀಸ್ ಮುಗಿಸ್ಕೊಬಂದು ಸೆಕೆಂಡ್ ಹಾಫು ಊರಿಗೆ ಹೊರಟ್ವಿ. ಬೆಂಗಳೂರು ಬಿಟ್ಟಾಗ ಆಲ್ರೆಡಿ 3 ಗಂಟೆ ಆಗಿತ್ತು. ಅರೆ ಹೋಗ್ತಾ ದಾರಿಲಿ ನೋಡಿದ್ರೆ ಮಳೆ. ನಾವು ಬೆಂಗಳೂರು ಬಿಟ್ಟಾಗ ಮಳೆನೇ ಇರಲಿಲ್ಲ. ನೆಲಮಂಗಲ ಬಿಟ್ಟು ಮುಂದೆ ಹೋಗ್ತಾ ಇದ್ದಂಗೆ ಫುಲ್ ಜೋರು ಮಳೆ. ಯಪ್ಪ, ಈ ರೇಂಜಿಗೆ ಮಳೆ ಹುಯ್ದ್ರೆ ಹೆಂಗಪ್ಪ ಹಬ್ಬ ಮಾಡೋದು, ಮಳೆ ತೇವದಲ್ಲಿ ಹೆಂಗಪ್ಪ ಸೀರೆ ಉಟ್ಕೊಂಡು ರೆಡಿ ಆಗೋದು, ದೇವಸ್ಥಾನಕ್ಕೆ ಹೋಗೋದು ಹೆಂಗೆ ಅಂತ ಚಿಂತೆ ಶುರುವಾಗ್ಬಿಟ್ಟಿತ್ತು. ಊರಿಗೆ ಹೋಗಿ ಲ್ಯಾಂಡ್ ಆಗ್ತಿದ್ದಂಗೆ ನನ್ನ ಮಗ ಮತ್ತು ನಮ್ಮ ಅಕ್ಕನ ಮಗ ಇಬ್ಬರು ವೆಲ್ಕಮ್ ಮಾಡೋಕ್ಕೆ ಬರ್ತಿದ್ದಾರೆ ನೋಡಿ. ಏನು ರೋ ಇಬ್ಬರು ಒಂದೇ ಥರ ಟಿ ಶರ್ಟ್ ಹಾಕ್ಕೊಂಡಿದ್ದೀರಾ ಅಂತ ಕೇಳಿದ್ವಿ. ಸೊ ಹುಡುಗರೆಲ್ಲ ಸೇರ್ಕೊಂಡು ಒಂದೇ ಕಲರ್ ಟಿ ಶರ್ಟ್ ಮಾಡಿಸ್ಕೊಂಡಿದ್ರಂತೆ ಹಬ್ಬಕ್ಕೆ. ಸೊ ಇವರು ಆರೆಂಜ್ ಕಲರ್ ಹಾಕೊಂಬಿಟ್ಟು ಕಿಲಾರ ಬಾಯ್ಸ್ ಆಗಿಬಿಟ್ಟಿದ್ರು. ಸೊ ಮನೆಗೆ ಬಂದು ಒಂದು ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಎಲ್ಲ ಮುಗಿಸಿ ರೆಡಿಯಾಗಿ ಕಣದ ಹತ್ರ ಹೋಗಬೇಕಿತ್ತು. ಕಣದ ಹತ್ರ ಹೋಗಿ ಮನೆ ದೇವ್ರ ಪೂಜೆ ಎಲ್ಲ ಮಾಡ್ಕೊಂಬರೋದಕ್ಕೆ ಹೋಗ್ತಾಯಿದ್ದೀವಿ ನೋಡಿ. ಪೂಜೆ ಮುಗಿಸಿ ಮನೆಗೆ ವಾಪಸ್ ಬರೋದು ಸ್ವಲ್ಪ ಜಿಡಿ ಮಳೆ ಬರ್ತಾಯಿತ್ತು ಅಷ್ಟೇ. ಸೊ ಆ ಟೈಮ್ಗೆ ಸ್ವಲ್ಪ ಕರೆಂಟೆಲ್ಲ ತೆಗೆದಿದ್ರು. ಬಟ್ ಮೊಬೈಲ್ ಟಾರ್ಚ್ ಹಾಕ್ಕೊಂಡು ಹೋಗಿ ಪೂಜೆ ಇದೆಲ್ಲ ಮುಗಿಸ್ಕೊಂಬಂದ್ವಿ. ಸೊ ಪೂಜೆ ಮುಗಿಸ್ಕೊಂಡು ವಾಪಸ್ ಬರ್ತಾಯಿದ್ದೀವಿ. ಸ್ವಲ್ಪ ಜಿಡಿ ಮಳೆ ಹಾಗೆ ಕಾಣಿಸ್ತು. ಬಂದು ಇನ್ನೇನು ಹೇಗೂ ಮಳೆ ಆರತಿ ತೊಗೊಂಡು ಹೋಗೋದು ರಾತ್ರಿ 1 ಗಂಟೆಗಲ್ವಾ ಅಂತೇಳಿ, ನಾಳೆ ಬೆಳಿಗ್ಗೆ ಮತ್ತು ದೇವಸ್ಥಾನಕ್ಕೆಲ್ಲ ಹೋಗ್ಬೇಕಲ್ಲ, ಅದಕ್ಕೆಲ್ಲ ಪೂಜಾ ಸಾಮಗ್ರಿಗಳನ್ನೆಲ್ಲ ರೆಡಿ ಮಾಡ್ಕೊಂಬಿಡೋಣ ಅಂತೇಳಿ ಮಡ್ಲಕ್ಕಿ ಸೀರೆ ಇದೆಲ್ಲ ಹಾಕಿ ಪ್ಯಾಕ್ ಮಾಡಿ ಇಟ್ಕೊಂಬಿಡೋಣ ಅಂತ ರೆಡಿ ಮಾಡ್ಕೊಂಡಾಯಿತು. ರೆಡಿ ಮಾಡಿ ಇಟ್ಬಿಟ್ಟು ಊಟ ಮುಗಿಸಿ, ವಾವ್ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡಿ ನಮ್ಮ ಮಡೆಗಡೆಗೆ. ಇದನ್ನು ನಾನೇ ಬಿಡಿಸಿದ್ದು ಅಂತ ಹೇಳೋಕ್ಕಾಗತ್ತಾ? ಖಂಡಿತ ಇಲ್ಲ, ನಾನಂತೂ ಅಲ್ಲ ಬಿಡಿಸಿದ್ದು, ನಮ್ಮ ಅಕ್ಕ ಬಿಡಿಸಿದ್ದು. ಇದೇ ಥರ ನನ್ನ ಮಗಳು ಕೂಡ ದೊಡ್ಡಮ್ಮನ ನೋಡಿಬಿಟ್ಟು ನಾನು ಬಿಡಿಸ್ತೀನಿ, ದೊಡ್ಡಮ್ಮನ ಥರ ನಾನು ಅದಕ್ಕೆ ಡಿಸೈನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವಳು ಬಿಡಿಸ್ತಾ ಇದ್ಲು. ನಮ್ಮ ಬೆನವಾರದಮ್ಮ ತಾಯಿ ಜಗನ್ಮಾತೆನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ತೋರಿಸ್ತೀನಿ ನೋಡಿ. ನೋಡಿದ್ರಾ? ಇದು ಅಲಂಕಾರ ಮಾಡಿದ್ದು ಯಾರಪ್ಪ ಅಂದರೆ ನಮ್ಮೂರಿನವರೇ, ಅವರು ಮಧುವಣ್ಣ ಅಂತೇಳಿ. ತುಂಬ ಚೆನ್ನಾಗಿ ಮಾಡಿದ್ದೀರ ಮಧುವಣ್ಣ, ಸಖತ್ತಾಗಿತ್ತು. ಎಲ್ಲರೂ ಅಷ್ಟೇ, ಎಲ್ಲರೂ ಬಯಲೋಂಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾನೆ ದೇವರಿಗೆ, ದೇವರು ಎದ್ದು ಬರ್ತಾಯಿದೆ ಹಾಗೆ ಅನ್ನೋ ಥರ ಎಲ್ಲರೂ ಅದನ್ನೇ ಹೇಳ್ತಾಯಿದ್ರು. ಎಲ್ಲರ ಕಡೆಯಿಂದ ಥ್ಯಾಂಕ್ಸ್ ಮಧುವಣ್ಣ ನಿಮಗೆ. ಸದ್ಯ ಹೆಂಗೋ ಮಳೆ ಬರದೇ ಹೋಗಿದ್ದರಿಂದ ದೇವ್ರ ಉತ್ಸವ ವಿಜೃಂಭಣೆ ಎಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಸೊ ಅಲ್ಲಿಗೆ ಬಂದ್ವಿ. ಮಡೆ ಏರ್ಸೋಣ ಅಂತ ದೇವಸ್ಥಾನ ಹತ್ರ ಬರ್ತಿದ್ದಂಗೆ ಪಟಾಕಿ ಶಬ್ದ ಎಲ್ಲ ಸಖತ್ತಾಗಿ ಎಂಜಾಯ್ ಮಾಡ್ತಾಯಿದ್ವಿ ಅಲ್ಲಿ. ಇಲ್ಲಿ ನೋಡಿ ನಮ್ಮ ಹಳೆ ತಲೆಗಳೆಲ್ಲ ಸೇರಿಕೊಂಡು ಎಷ್ಟು ಚೆನ್ನಾಗಿ ಸೋಬಾನ ಹೇಳ್ತಾ ಇದ್ದಾರೆ ಅಂತ, ಎಷ್ಟು ಚೆಂದ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಸೊ ಮತ್ತೆ ಈಗ ವಾಪಸ್ ಮನೆಗೆ ಹೊರಡ್ತಾ ಇದ್ದೀವಿ.